ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ಋಷತಿ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂ ಕುರು ಭಾಗ್ಯದೇವತಾಯೈ ನಮಃ. ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ವೃಷಭ ರಾಶಿಯವರಿಗೋಸ್ಕರ ಆಗಸ್ಟ್ ತಿಂಗಳಿಗೋಸ್ಕರ 5 ಶುಭ ವಿಚಾರಗಳನ್ನ ತೆಗೆದುಕೊಂಡು ಬಂದಿದ್ದೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಈ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇದಾಗಿ ಆಗಸ್ಟ್ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ. ಆಗಸ್ಟ್ 17ನೇ ತಾರೀಕು ರವಿಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಆಗಸ್ಟ್ 22ನೇ ತಾರೀಕು ಬುಧಗ್ರಹ ವಕ್ರೀಯನಾಗಿ ಕರ್ಕಾಟಕ ರಾಶಿಗೆ, ಸಿಂಹದಿಂದ ಕರ್ಕಾಟಕ ರಾಶಿಗೆ ವಕ್ರೀಯನಾಗಿ ಪ್ರವೇಶ ಮಾಡಲಿದ್ದಾನೆ. ಇನ್ನು ಆಗಸ್ಟ್ 24ನೇ ತಾರೀಕು ಕನ್ಯಾ ರಾಶಿಗೆ ಶುಕ್ರಗ್ರಹನ ಪ್ರವೇಶ. 24ನೇ ತಾರೀಕಿಂದ ಶುಕ್ರ ನೀಚ ಸ್ಥಿತಿಗೆ ಹೋಗಲಿದ್ದಾನೆ. ಇನ್ನು ಆಗಸ್ಟ್ 26ನೇ ತಾರೀಕು ಮಿಥುನ ರಾಶಿಗೆ ಕುಜಗ್ರಹನ ಸಂಚಾರ. ವೃಷಭದಿಂದ ಮಿಥುನಕ್ಕೆ ಆಗಸ್ಟ್ 26ನೇ ತಾರೀಕು ಕುಜಗ್ರಹನ ಸಂಚಾರವಾಗಲಿದೆ. ಆಗಸ್ಟ್ ತಿಂಗಳ ಗ್ರಹ ಸ್ಥಿತಿಗಳು ಹೀಗಿರುವಾಗ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳು ವೃಷಭ ರಾಶಿಯವರಿಗೆ ಏನಿದೆ ನೋಡೋಣ. ಎಚ್ಚರಿಕೆಗಳ ವಿಡಿಯೋ ಸಹ ಇರ್ತದೆ, ಅದು ಮುಂದೆ ಇನ್ನೊಂದು ವಿಡಿಯೋ ಬರುತ್ತೆ. ಆಗಸ್ಟ್ ತಿಂಗಳ ಎಚ್ಚರಿಕೆಗಳು ವೃಷಭ ರಾಶಿಯವರದು. ಇದರಲ್ಲಿ ನಾನು ಕೇವಲ ಶುಭ ವಿಚಾರಗಳನ್ನು ಹಾಗೂ ವಿಶೇಷ ಪರಿಹಾರವನ್ನು ಮಾತ್ರ ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಮೊದಲನೇ ಶುಭ ವಿಚಾರ ಆಗಸ್ಟ್ ತಿಂಗಳಿಗೋಸ್ಕರ ವೃಷಭ ರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದ್ರೆ, ಯಾವುದೇ ರೀತಿಯಾದಂತಹ ಪ್ರತಿಫಲಾಪೇಕ್ಷೆ ಇಲ್ಲದೆ, ಅಂದ್ರೆ ಇದನ್ನ ಮಾಡಿದ್ರೆ ನನ್ಗೇನು, ಅದನ್ನ ಮಾಡಿದ್ರೆ ನನ್ಗೇನು ಸಿಗುತ್ತೆ ಅಂತ ಯಾವುದೇ ರೀತಿಯಾದಂತಹ ಪ್ರತಿಫಲಾಪೇಕ್ಷೆ ಇಲ್ಲದೆ ನೀವು ಏನೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರ್ತೀರ. ನನಗೇನು ಸಿಗುತ್ತೆ ಅಂತ ಯೋಚನೆನೇ ಮಾಡದೆ ಬಿಡು ಒಳ್ಳೇದಾಗ್ಲಿ ಅಂತ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀರಾ. ಇದೇನಾಗುತ್ತೆ, ಪ್ರತಿಫಲ ಬಯಸದೆ ನೀವು ಮಾಡುವಂಥ ಒಂದು ಸಹಾಯ ಅದು ನಿಮಗೆ ಒಂದು ಒಳ್ಳೆಯ ಹೆಸರು. ಅಂದರೆ ಜನ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ. ನೋಡು ಅವ್ನಿಗೆ ಅಷ್ಟು ಮಾಡ್ದಂತೆ, ಅಷ್ಟು ಕೊಟ್ರಂತೆ, ಹಂಗೆ ಹಿಂಗೆ. ನಿಮ್ಮ ಪ್ರಕಾರ ನೀವು ನಿಮ್ಮ ಕರ್ತವ್ಯವನ್ನು ನೀವು ಮಾಡಿದ್ದೀರಾ ಅಂತಲೋ ಅಥವಾ ನಿಮ್ಮ ಕೈಲಾದ ಸಹಾಯವನ್ನು ನೀವು ಮಾಡಿದ್ದೀರಾ ಅಂತಲೋ ಏನೋ ಒಂದು ಮಾಡ್ತೀರಾ. ನೀವು ಯಾರೋ ಒಬ್ಬರಿಗೆ ಒಂದು ಸಮಾಜ ಸೇವೆ ಅನ್ನೋ ರೀತಿಯಲ್ಲೋ ಏನೋ ಒಂದು ಮಾಡ್ತೀರಾ. ಬಟ್ ಅದರಿಂದ ನೀವು ತುಂಬ ಫೇಮಸ್ ಆಗಿಬಿಡ್ತೀರಾ. ಜನ ನಿಮ್ಮ ಬಗ್ಗೆ ಮಾತಾಡ್ತಾರೆ. ಇಷ್ಟೆಲ್ಲ ಮಾಡಿದೆ ಅಂತೆ, ಹೌದಾ ಅಂತ ಬಂದು ನಿಮ್ಮನ್ನು ಕೇಳ್ತಾರೆ. ನೀನು ಬೇರೆ ಕೊಟ್ಟಿಯಂತೆ, ನೀನು ಬೇರೆ ಸಹಾಯ ಮಾಡ್ತೀಯಂತೆ, ಪರವಾಗಿಲ್ಲ, ವೆರಿ ಗುಡ್, ಒಳ್ಳೆ ಕೆಲಸ ಅನ್ನೋ ರೀತಿಯಲ್ಲೆಲ್ಲೋ ನಿಮ್ಗೆ ಶಬಾಷ್ಗಿರಿ ಕೊಡ್ತಾರೆ ಅಂತ ಖುಷಿ ಆಗುತ್ತೆ. ಪರವಾಗಿಲ್ಲ. ಅಂದರೆ ಒಂದು ಮಾಡಿದ ಕೆಲಸ ಪ್ರತಿಫಲಾಪೇಕ್ಷೆಯನ್ನೇ ಇಟ್ಟುಕೊಂಡಿಲ್ಲ ನಾನು, ಅದನ್ನು ನನಗೇನು ಅನ್ನೋದು ಯೋಚನೆ ಮಾಡಿದೆ, ಸುಮ್ಮನೆ ಮಾಡಿದ್ದೀನಿ. ಬಟ್ ನನಗೆ ತುಂಬ ರೆಕಗ್ನೈಸೇಷನ್ ಸಿಕ್ತು. ಎಲ್ಲೋ ಆಯಿತು, ಈ ಥರ ಇನ್ನೂ ಒಂದಿಷ್ಟು ಜನಕ್ಕೆ ಒಳ್ಳೇದು ಮಾಡೋಣ ಅನ್ನುವಂಥ ಒಂದು ಭಾವನೆ, ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕಂಡು ಬರ್ತಾ ಇದೆ. ಒಳ್ಳೆ ಹೆಸರು ಸಿಗುತ್ತೆ ನಿಮಗೆ, ಒಳ್ಳೆ ಹೆಸರು ತುಂಬ ಚೆನ್ನಾಗಾಗತ್ತೆ. ಒಳ್ಳೆ ಹೆಸರು ಸಿಗುತ್ತೆ. ಆಗಸ್ಟ್ ತಿಂಗಳಲ್ಲೇ ಆಗುತ್ತೆ. ಆಗಸ್ಟ್ ತಿಂಗಳಲ್ಲೇ ನೀವು ಮಾಡಿದಂಥ ಯಾವುದೋ ಒಂದು ಸಹಾಯದಿಂದ ನಿಮಗೆ ತುಂಬ ಒಳ್ಳೆಯ ಹೆಸರು ಸಿಗುತ್ತೆ. ಎಲ್ಲರೂ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ. ಖಂಡಿತವಾಗಿ ಒಳ್ಳೆಯದಾಗಲಿ. ನಿಮ್ಮ ರಾಶಿಯಲ್ಲೇ ಗುರುಗ್ರಹ ಇದ್ದಾನೆ. ಗುರು ಪೂರ್ಣಿಮೆ ಬೇರೆ ಇದೆ 21ನೇ ತಾರೀಕು. ಸೊ ಆದ್ದರಿಂದ ಒಂದು ವಿಶೇಷ ಪರಿಹಾರವನ್ನು, ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಗುರು ಪೂರ್ಣಿಮೆಯ ವಿಶೇಷತೆ ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಗೊತ್ತಾಗಲಿದೆ. ಎರಡನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ವೃಷಭ ರಾಶಿಯವರು ನೀವೇನು ಪುಕ್ಲು ಅಂತಲ್ಲ, ಬಟ್ ಸಾಮಾನ್ಯವಾಗಿ ಧೈರ್ಯಶಾಲಿಗಳೇ. ಬಟ್ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನೀವು ಸ್ವಲ್ಪ ಧೈರ್ಯ ಜಾಸ್ತಿ ಧೈರ್ಯವಂತರಾಗ್ಬಿಡ್ತೀರಾ. ಎಲ್ಲದಕ್ಕೂ ನಾನು ರೆಡಿ, ಏನು ಬೇಕಾರಾಗಲಿ ನಾನು ನೋಡ್ಕೊತೀನಿ ಅಂತಂದರೆ ಆ ಹೆದರಿಕೆ ಅನ್ನುವ ಅಂಶನೇ ಮಾಯ ಆಗ್ಬಿಡುತ್ತೆ ನಿಮ್ಮಿಂದ. ಏನೋ ಹೆದರ್ಕೊಂತ ಇದೆ, ಏನಾಗ್ಬಿಡುತ್ತೋ ಏನೋ, ಇವೆಲ್ಲ ಅನ್ಸೋದೇ ಇಲ್ಲ ನಿಮಗೆ. ಸಡನ್ನಾಗಿ ನಿಮಗೆ ಈ ತಿಂಗಳು ಸಿಕ್ಕಾಪಟ್ಟೆ ಧೈರ್ಯ ಬರುತ್ತೆ. ನಾನು ಎಲ್ಲದಕ್ಕೂ ರೆಡಿ, ಏನು ಬೇಕಾರಾಗಲಿ ನಾನು ರೆಡಿ ಇದ್ದೀನಿ ಅನ್ನೋ ಥರ ಮೈಂಡ್ ಸೆಟ್ ಬರುತ್ತೆ. ಆ ಧೈರ್ಯ ಇದೆಯಲ್ಲ, ಅದು ಆ್ಯಕ್ಚುಲಿ ಒಂದೊಂದು ಸಲ ಡೇಂಜರಸ್. ಅದು ನೋಡ್ಕೊಂತೀನಿ ಬಿಡು ಅನ್ನೋ ಥರ ಉಡಾಫೆ ಆಗಿಬಿಡುತ್ತೆ. ಅದನ್ನು ಉಡಾಫೆ ಆಗದೆ ಇರುವಂಗೆ ನೋಡಿಕೊಂಡ್ರೆ, ನೀವು ಜವಾಬ್ದಾರಿ ವಹಿಸ್ಕೊಂಡು ಧೈರ್ಯವಂತ ಅಂದುಕೊಂಡ್ರೆ, ಒಂದು ಜವಾಬ್ದಾರಿಯುತವಾದಂತಹ ಧೈರ್ಯ ನಿಮ್ಮಲ್ಲಿ ಇದ್ದರೆ, ಮಾರ್ಗದರ್ಶನ ಇದೆ, ಗುರು ಅನುಗ್ರಹ ಇದೆ, ಎಲ್ಲದನ್ನು ನೋಡ್ಕೊಳ್ಳೋಣ ಅನ್ನೋದಾದರೆ ಮಾತ್ರ ತುಂಬ ಒಳ್ಳೆಯದಿದು.
ಯಾಕೆ ಅಂತಂದರೆ ಆ ಭಯ ಅನ್ನುವಂಥದ್ದೇ ಇರಲ್ಲ. ಧೈರ್ಯಂ ಸರ್ವತ್ರ ಸಾಧನ, ಧೈರ್ಯವಾಗಿ ನುಗ್ಗುತ್ತೀರಾ. ಮಾಡೋಣ ಬಾ, ಏನು ಹೆದರ್ಕೋಬೇಡ ಬಾ ಅನ್ನೋ ಥರ. ಎಂತಹ ಕಷ್ಟಗಳು, ಎಂತಹ ದುಃಖ ಅಂದರೆ ಇದೆಲ್ಲ ನಂಗೆ ಕಾಮನ್, ಬಾ ನೋಡೋಣ ಬಾ ಅನ್ನೋ ರೀತಿಯಲ್ಲಿ ಬಹಳ ಸುಲಭವಾಗಿ ಬಹಳ ಚೆನ್ನಾಗಿ ಇದನ್ನು ನಡೆಸ್ಕೊಂಡು ಹೋಗ್ತೀರಾ. ತುಂಬ ಸಂತೋಷ ಆಗ್ತದೆ. ನಿಮ್ಮ ರಾಶಿಯಲ್ಲಿಯೇ ಕುಜ, ರಾಶಿಯಲ್ಲಿಯೇ ಗುರು ಖಂಡಿತವಾಗಿ ನಿಮಗೆ ಆ ಧೈರ್ಯವನ್ನು ತುಂಬ ಚೆನ್ನಾಗಿ ತಂದು ಕೊಡ್ತಾನೆ. ಲೀಡರ್ಶಿಪ್ ಕ್ವಾಲಿಟೀಸ್ ಬಂದ್ಬಿಡುತ್ತೆ ಆ ಧೈರ್ಯದಿಂದಾಗಿ. ಒಳ್ಳೆಯದಾಗಲಿ. ಮೂರನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಯಾರಿಗೋ ಒಬ್ಬರಿಗೆ ಸಿಗಬೇಕಾದಂತಹ ಒಂದು ಅವಕಾಶ ಅನಿರೀಕ್ಷಿತವಾಗಿ ನಿಮಗೆ ಸಿಗುವಂತಹ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಯಾರಿಗೋ ಸಿಗಬೇಕಾಯಿತು, ಯಾರ್ದೋ ಪಾಲಿಂದದು, ಬಟ್ ಅದು ನಿಮಗೆ ಸಿಕ್ತು ಅಂತ. ಸೊ ಅದರಿಂದ ಯಾರಿಗೋ ಸಿಗಬೇಕಾದಂಥ ಒಂದು ಅವಕಾಶ ಅಥವಾ ವಸ್ತು ಆಗಿರಬಹುದು. ಅದು ಇನ್ನೊಬ್ರಿಗೆ ಸಿಗಬೇಕಾಗಿತ್ತು ವಸ್ತು, ಬಟ್ ಅದು ನಿಮಗೆ ಸಿಕ್ತು ಅಂತ. ಸೊ ಅದರಿಂದ ಯಾರಿಗೋ ಸಿಗಬೇಕಾದ ಒಂದು ವಸ್ತು, ಯಾರಿಗೋ ಸಿಗಬೇಕಾದ ಒಂದು ಅವಕಾಶ, ಅದು ನಿಮ್ಮ ಪಾಲಾಗುವ ಸಾಧ್ಯತೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಸ್ವಲ್ಪ ದೇವತಾರಾಧನೆಗಳು ಬೇಕು. ಗುರು ಅನುಗ್ರಹ, ನಿಮ್ಮ ರಾಶಿಯಲ್ಲೇ ಇರುವ ಗುರುವಿನ ಅನುಗ್ರಹ, ಗುರುವಿನ ಆರಾಧನೆ ಬಹಳ ಮುಖ್ಯ. ಅದನ್ನು ನಾವು 21ನೇ ತಾರೀಕು ಮಾಡ್ತಾ ಇದ್ದೇವೆ. ಒಂದು ವಿಶೇಷವಾದಂತಹ ಪರಿಹಾರವನ್ನು ಸಹ ನಿಮಗೆ ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದೇವೆ. ಖಂಡಿತ ವಿಡಿಯೋ ಎಂಡ್ ತನಕ ನೋಡಿ. ಒಳ್ಳೆಯದಾಗಲಿ. ನಾಲ್ಕನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಭೂಮಿಯ ವಿಚಾರದಲ್ಲಿ ಬಹಳಷ್ಟು ಅನುಕೂಲತೆಗಳಾಗಲಿದೆ. ಭೂಮಿಕಾರಕನಾಗಿರತಕ್ಕಂಥ ಕುಜಗ್ರಹ ಹಾಗೂ ನಿಮಗೆ ವೃಷಭ ರಾಶಿಯವರಿಗೆ ಚತುರ್ಥಾಧಿಪತಿಯಾಗ್ತಕ್ಕಂಥ ರವಿ ಮಾಸಾಂತ್ಯಕ್ಕೆ ಹೋದಾಗ 16, 17ರಂತೆಲ್ಲ ಏನು ಸಿಂಹರಾಶಿಗೆ ಹೋಗ್ತಾನೆ. ಸೊ ಇಲ್ಲಿ ನಿಮಗೇನಾಗುತ್ತೆ, ರವಿ ಬಲ ಕುಜಬಲ ಅದ್ಭುತವಾದಂತಹ ಭೂಮಿಯೋಗಕಾರಕನಾಗ್ತಾನೆ. ಸೊ ಆದ್ದರಿಂದ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಏನೋ ಸೈಟ್ ಸೇಲ್ ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೀರಾ, ಅನುಕೂಲ ಆಗುತ್ತೆ. ಸೈಟ್ ಖರೀದಿ ಮಾಡೋಕ್ಕೆ ನೋಡ್ತಾ ಇದ್ದೀರಾ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಸೈಟ್ ಪರ್ಚೇಸ್, ಸೈಟ್ ಸೇಲ್ ಅಥವಾ ಕೃಷಿ ಭೂಮಿ ಖರೀದಿ, ಕೃಷಿ ಭೂಮಿ ಮಾರಾಟ, ಭೂಮಿ ಸಂಬಂಧಪಟ್ಟಂಥದ್ದು ಯಾವುದೇ ಇರಬಹುದು. ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ರೈತರಿಗೆ, ವೃಷಭ ರಾಶಿಯ ರೈತರಿಗೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ. ಅವರು ಬೆಳೆನೂ ಚೆನ್ನಾಗಿ ಬರುತ್ತೆ, ಬೆಳೆಗೆ ಬೆಲೆನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ರೈತರಿಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲವಾಗುತ್ತೆ. ಹೋಟೆಲ್ ಬಿಸ್ನೆಸ್ನವ್ರಿಗೆ ಅನುಕೂಲವಾಗಿಬಿಡುತ್ತೆ. ಅದು ಸ್ಟಾರ್ಟಿಂಗಲ್ಲಂತೂ ಚೆನ್ನಾಗಿ ಅನುಕೂಲ ಆಗುತ್ತೆ. ಸ್ಟಾರ್ಟಿಂಗ್ ಒಂದು 2-3 ವಾರ ಚೆನ್ನಾಗಾಗುತ್ತೆ ಹೋಟೆಲ್ ಬಿಸ್ನೆಸ್ನವರಿಗೆ. ಆಮೇಲೆ ಈ ಥರ ಕುಜನಿಗೆ ಸಂಬಂಧಪಟ್ಟಂಥ ಅನುಕೂಲತೆಗಳು ತುಂಬ. ಯಾಕಂದರೆ ಗುರು ಕುಜನ ಸಂಯೋಗ, ಅದನ್ನು ನಾವು ಗುರುಮಂಗಳ ಯೋಗ ಅಂತ ಕರಿತೀವಿ. ಆ ಗುರುಮಂಗಳ ಯೋಗ ನಿಮ್ಮ ರಾಶಿಯಲ್ಲೇ ಆಗೋದ್ರಿಂದ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ. ವೃಷಭ ರಾಶಿಯವರಿಗೆ ಗುರುವಿನ ಆರಾಧನೆ ಮಾಡಬೇಕು, ಗುರುವಿನ ಸಂಬಂಧಪಟ್ಟಂತಹ ಪ್ರಸಾದ ಧಾರಣೆ ಮಾಡಬೇಕು. ಈ ವಿಡಿಯೋ ಎಂಡ್ ತನಕ ನೋಡಿ, ಅದರ ಬಗ್ಗೆ ತಿಳಿಸ್ತೇನೆ ನಿಮಗೆ. ಐದನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಷಭ ರಾಶಿಯ ಬಿಸ್ನೆಸ್ ಮೆನ್ ಆಗಿದ್ರೆ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ವೃಷಭ ರಾಶಿಯವರು ಅನ್ನೋದಾಗಿದ್ರೆ, ನಿಮಗೆ ಯಾರು ಇನ್ವೆಸ್ಟರ್ಸ್, ಇನ್ ಸರ್ಚ್ ಆಫ್ ಇನ್ವೆಸ್ಟರ್ಸ್, ಹೂಡಿಕೆದಾರರನ್ನು ಹುಡುಕ್ತಾ ಇದ್ದೇನೆ ಗುರುಗಳೇ, ಒಂದೊಳ್ಳೆ ಹೂಡಿಕೆ ಮಾಡೋರು ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಮಾಡ್ಬೋದು, ಬಿಸ್ನೆಸ್ ಇನ್ನೂ ಚೆನ್ನಾಗಿ ಬೇರೆ ಲೆವೆಲ್ಗೆ ತೊಗೊಂಡೋಗ್ಬೋದು ಅಂತ ಹೂಡಿಕೆದಾರನ ಹುಡುಕ್ತಾ ಇದ್ದೀನಿ, ಅಥವಾ ಯಾವುದೋ ಒಂದು ಪಾರ್ಟ್ನರ್ನ ಹುಡುಕ್ತಾ ಇದ್ದೀನಿ. ಒಂದೊಳ್ಳೆ ಪಾರ್ಟ್ನರ್ ಸಿಕ್ಕಿದ್ರೆ, ನಾನು ಒಬ್ಬನೇ ಒದ್ದಾಡ್ತಾ ಇದ್ದೀನಿ, ಒಳ್ಳೆ ಅವಕಾಶಗಳಿದೆ, ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ರೆ ಇಬ್ಬರು ಸೇರಿ ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಅಂತ. ಸೊ ಆ ಥರ ಏನಾರ ಇದ್ದರೆ, ವೃಷಭ ರಾಶಿಯವರಾಗಿದ್ದರೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಹೂಡಿಕೆ ಮಾಡೋರಾಗಿರಬಹುದು, ಒಳ್ಳೆಯ ಪಾರ್ಟ್ನರ್ ಆಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ತುಂಬ ಚೆನ್ನಾಗಿ ಸಿಗ್ತಾರೆ. ಖಂಡಿತವಾಗಿ ಅನುಕೂಲವಾಗುತ್ತೆ. ಇದು ಈ ವಿಚಾರದಲ್ಲಿ ನೀವು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ವಿವಾಹಾದಿ ವಿಚಾರಗಳಿಗೂ ಅನುಕೂಲ ಆಗುತ್ತೆ. ಅದಕ್ಕಲ್ಲ, ಸಪ್ತಮಕ್ಕೆ ಸಪ್ತಮಾಧಿಪತಿಯ ದೃಷ್ಟಿ, ರಾಶಿಯಲ್ಲೇ ಇದು ಸಪ್ತಮಾಧಿಪತಿಯ ದೃಷ್ಟಿ ಸಪ್ತಮಕ್ಕೆ, ವೃಷಭ ಸಪ್ತಮಕ್ಕೆ ಗುರುದೃಷ್ಟಿ. ಸೊ ಅದರಿಂದ ಅವಿವಾಹಿತರಿಗೆ ವಿವಾಹದ ವಿಚಾರಾದಿಗಳಲ್ಲಿ ಕೂಡ ಅನುಕೂಲ ಆಗುತ್ತೆ. ಸ್ವಲ್ಪ ಅಲ್ಲಿ ಕುಜ ದೃಷ್ಟಿ ಅನ್ನತಕ್ಕಂಥದ್ದು ಪಾಸಿಟಿವ್ ಆಗೂ ತೊಗೋಬೋದು, ನೆಗೆಟಿವ್ ಆಗೂ ತೊಗೊಂಡ್ಬಿಡ್ಬೇಕಾಗ್ತದೆ. ಸೊ ಅದರಿಂದ ದೇವತಾರಾಧನೆಯ ಅವಶ್ಯಕತೆಗಳು ತುಂಬ ಇರ್ತದೆ. ನಾನು ಎಚ್ಚರಿಕೆಯ ವಿಡಿಯೋಗಳಲ್ಲಿ ತುಂಬ ದೀರ್ಘಕಾಲಿಕವಾಗಿ ನೀಟಾಗಿ ಮಾತಾಡ್ತೇನೆ, ಅದ್ರ ಬಗ್ಗೆ ಎಲ್ಲ ವಿವರಿಸಿ ಹೇಳ್ತೇನೆ. ಎಚ್ಚರಿಕೆ ವಿಡಿಯೋ ಇನ್ನೊಂದು ಬರುತ್ತೆ, ಅದನ್ನು ನೋಡೋರಂತೆ. ಈಗ ವಿಶೇಷವಾದಂತಹ ಪರಿಹಾರಗಳೇನಂತ ನೋಡ್ಕೊಂಬರೋಣ. ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ, ಪ್ರಧಾನ ಪರಿಹಾರ, ಈ ಬಾರಿಯ ವಿಶೇಷ ಪರಿಹಾರ ಜುಲೈ 21ನೇ ತಾರೀಕು ಭಾನುವಾರದ ದಿವಸ, ಗುರುಪೂರ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ಸೊ ಗುರುಪೂರ್ಣಿಮೆ ವರ್ಷಕ್ಕೆ ಒಂದೇ ಸಲ ಬರ್ತಕ್ಕಂಥದ್ದು. ಆಷಾಢ ಮಾಸದ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಅಂತ ನಾವು ಕರಿತೇವೆ. ಅವತ್ತಿನ ದಿವಸ ನಮ್ಮ ಗುರು ಸ್ವರೂಪರೆಲ್ಲರೂ ಸಹ, ನಮ್ಮ ಗುರುಗಳು ಚಾತುರ್ಮಾಸ್ಯ ವ್ರತವನ್ನು ಆರಂಭ ಮಾಡುವಂತಹ ದಿವಸ, ಬಹಳ ಪರ್ವ ಕಾಲ ಹೊತ್ತು. ಆ ಗುರುಪೂರ್ಣಿಮೆಯ ದಿವಸ ಗುರುಗ್ರಹದ ಆರಾಧನೆಗೆ ಬಹಳ ವಿಶೇಷವಾದಂಥ ಮಹತ್ವ ಇದೆ. ನಿಮಗೆ ಎಲ್ಲರಿಗೂ ಗುರು ಬಲ ಸಿಗಬೇಕು ಅನ್ನುವಂಥ ಕಾರಣಕ್ಕೆ, ಆ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು, ಯಾವುದೇ ರಾಶಿ ಆದರೂ ಪರವಾಗಿಲ್ಲ, ನಿಮಗೆ ಆ ಗುರುಬಲ ಅನ್ನುವಂಥದ್ದು ಚೆನ್ನಾಗಿ ಕೆಲಸ ಮಾಡಬೇಕು, ಸಿಗಬೇಕು ಅಂದಾಗ ಗುರುಪೂರ್ಣಿಮೆಯ
ದಿವಸ ಗುರುವಿನ ಆರಾಧನೆ ಮಾಡಬೇಕು. ಜುಲೈ 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೀವಿ. 1008 ಸಂಖ್ಯೆಯಲ್ಲಿ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷವಾದ ಗುರುಶಾಂತಿ ಹೋಮದಲ್ಲಿ ಅಭಿಮಂತ್ರಣೆ ಮಾಡಿದಂಥ ಈ ಕನಕವರ್ಣಿಕಾ ರತ್ನವನ್ನು ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಕನಕ ಪುಷ್ಯರಾಗ ಅಲ್ಲ, ಕನಕವರ್ಣಿಕಾ ಅಂತ ಉಪರತ್ನ ಇದು. ಸೊ ಈ ಉಪರತ್ನವನ್ನು ಈ ಹಿಂದೆ ಒಂದ್ಸಲ ಬರೀ ರತ್ನವನ್ನು ಕೊಟ್ಟಿದ್ದೆ. ಬಹಳಷ್ಟು ಜನಕ್ಕೆ ಅದನ್ನು ತಗೊಂಡೋಗಿ ಉಂಗುರ ಮಾಡಿಸಿ ಮತ್ತೆ ಹಾಕ್ಕೊಂಡಿದ್ದೆಲ್ಲ ಸ್ವಲ್ಪ ಕಷ್ಟ ಅಂಥೇಳಿ ನಾವೇ ಉಂಗುರವನ್ನು ಸಿದ್ಧ ಮಾಡಿಸಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಗುರು ದತ್ತಾತ್ರೇಯರ ಆರಾಧನೆಯೂ ಸಹ ಬಹಳ ವಿಶೇಷ. ಆದ್ದರಿಂದ ವಿಶೇಷವಾಗಿ ಗುರು ದತ್ತಾತ್ರೇಯ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಗುರು ಪೂರ್ಣಿಮೆಯ ದಿವಸ ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ಗುರು ದತ್ತಾತ್ರೇಯರ ಒಂದು ಯಂತ್ರವನ್ನು ಸಹ ಕೊಡ್ತೇವೆ. ಇದು ಯಂತ್ರವನ್ನು ಕಾರ್ಡ್ ಥರ ರೆಡಿ ಮಾಡಿ ಹಿಂದ್ಗಡೆ ಆ ಮಂತ್ರವನ್ನು ಸಹ ಬರೆಯಲಾಗಿದೆ. ಅತ್ರಿಪುತ್ರೋ ಮಹಾತೇಜೋ ದತ್ತಾತ್ರೇಯೋ ಮಹಾಮುನಿ ತಸ್ಯ ಸ್ಮರಣ ಮಾತ್ರೇಣ ಸರ್ವಪಾಪೈ ಪ್ರಮುಚ್ಯತೆ. ಇದು ನಿಮಗೆ ಕನ್ನಡದಲ್ಲೂ ಇದೆ, ಸಂಸ್ಕೃತದಲ್ಲೂ ಇದೆ. ಆದ್ದರಿಂದ ಈ ವಿಶೇಷವಾದಂತಹ ದತ್ತಾತ್ರೇಯರ ಯಂತ್ರವನ್ನು ಗುರುಪೂರ್ಣಿಮೆಯ ದಿವಸ ದತ್ತಾತ್ರೇಯ ಹೋಮವನ್ನು ಮಾಡಿ ದತ್ತಾತ್ರೇಯರ ಒಂದು ಯಂತ್ರವನ್ನು ಅಭಿಮಂತ್ರಣ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಬಟ್ ಇದೊಂಥರ ATM ಕಾರ್ಡ್ ಥರ, ಯಾವುದೇ ರೀತಿಯಾದ ಹಾಳಾಗೋದಿಲ್ಲ. ಅದರಿಂದ ನಿಮ್ಮ ಪಾಕೆಟಲ್ಲಿ ಪರ್ಸಲ್ಲಿ ಆರಾಮಾಗಿ ಇಟ್ಕೋಬಹುದು. ಮೂಲ ಗಾಣಗಾಪುರದ ಮೂಲ ದೇವರ ಚಿತ್ರವೂ ಸಹ ಇದರಲ್ಲಿದೆ. ಸೊ ಅದರಿಂದ ಇದನ್ನು ಸಹ ಇದನ್ನು ಹಾಗೆ ನೀವು ಅಲ್ಲಿಗೆ ಹೋದರೆ ಅಲ್ಲಿ ಸಿಗ್ಬೋದು ನಿಮಗೆ. ಇದರ ಬೆಲೆ ನಿಮಗೆ ಹೋಮ ಮಾಡಿ ಗುರುಪೂರ್ಣಿಮೆಯ ದಿವಸ ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ಇದನ್ನು ನಿಮಗೆ ಇಟ್ಕೊಳ್ಳೋಕ್ಕೆ ಒಂದು ಪ್ರಸಾದ ಸ್ವರೂಪ ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ವಿಶೇಷವಾಗಿ ಕನಕವರ್ಣಿಕಾ ರತ್ನವನ್ನು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಬಾಧೆಗಳ ಪರಿಹಾರಕ್ಕೋಸ್ಕರ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗಂತೂ ಅದ್ಭುತವಾದಂತಹ ಒಂದು ಯೋಗ. ಗುರುಪೂರ್ಣಿಮೆಯ ದಿವಸ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಹೋಮದ ಒಂದು ಪಾಲ್ಗೊಳ್ಳುವಿಕೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಏನಾದ್ರು ಹಿಂದೆ ಇದ್ದಾರೆ, ಚಿಂತೆ ಇದ್ದರೆ ಅದೂ ಸಹ ಪರಿಹಾರವಾಗಲಿ. ಯಾವುದೇ ರೀತಿಯಾದ ಎಕ್ಸಾಮ್ಸ್ಗಳಲ್ಲಾಗಲಿ ವಿದ್ಯೆಯಲ್ಲಾಗಲಿ ಅವ್ರಿಗೆ ಒಳ್ಳೆಯ ಅತ್ಯುನ್ನತವಾದ ಪದವಿ ಸಿಗಲಿ, ಒಳ್ಳೆಯ ಜ್ಞಾನ ಸಿಗಲಿ ಅಂತ ಹಯಗ್ರೀವ ಸ್ವಾಮಿ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರತಕ್ಕಂಥವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸರ್ಪಬಾಧೆಗಳು ಪರಿಹಾರವಾಗಬೇಕು, ಸರ್ಪ ದೋಷಗಳು ಪರಿಹಾರವಾಗಬೇಕು, ಸರ್ಪ ಶಾಪಗಳು ನಿವಾರಣೆ ಆಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸಹಿತ ಸರ್ಪ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಏನೇ ಪ್ರಾಬ್ಲಮ್ ಇದ್ರೂ ಪರಿಹಾರ ಆಗಬೇಕು ಅಂತ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಎಷ್ಟೆಲ್ಲ ಹೋಮಗಳು: ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಲಕ್ಷ್ಮೀ ಹಯಗ್ರೀವ ಹೋಮ, ಶನಿ ಶಾಂತಿ ಹವನ, ನವಗ್ರಹ ಶಾಂತಿ ಹೋಮ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾದ ಈ ಕನಕವರ್ಣಿಕಾ ರತ್ನವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳು ಕೊಡ್ತಾ ಇದ್ದೇವೆ. ನೀವೆಲ್ಲರೂ ಏನು ಮಾಡಬೇಕು? ಬಲಗೈ ತೋರು ಬೆರಳಿನಲ್ಲಿ ಇದನ್ನ, ಯಾಕೆಂದ್ರೆ ಎಲ್ಲೋ ಸಫೈರ್ ಹಾಕೊಳ್ಳುವ ಬೆರಳು ಇದೇನೆ. ಸೊ ಅದರಿಂದ ಅದರ ಬದಲಾಗಿ ನಾವು ಉಪರತ್ನವನ್ನು ಕೊಡ್ತಾ ಇದ್ದೇವೆ, ಕನಕವರ್ಣಿಕಾ ಅಂತ. ಸೊ ಅದನ್ನು ಸಹ ಇದೇ ಬೆರಳಿಗೆ ಹಾಕ್ಕೊಳ್ಳಿ, ಬಲಗೈ ತೋರು ಬೆರಳಿಗೆ ಹಾಕ್ಕೊಳ್ಳಿ. ಹಾಗೂ ಒಂದು ATM ಕಾರ್ಡ್ ಥರ ಒಂದು ಚಿಕ್ಕ ಒಂದು ದತ್ತಾತ್ರೇಯರ ಯಂತ್ರವನ್ನೇನು ಕೊಡ್ತಾ ಇದ್ದೇವಲ್ಲ, ಇದನ್ನು ನೀವು ಪಾಕೆಟಲ್ಲಿ ಇಟ್ಕೊಂಬಿಡಿ. ಇಟ್ಕೊಳಕ್ಕಾಗದಿರೋರು ಬೇಕಾದ್ರೆ ದೇವ್ರ ಮೇಲೆ ಇಟ್ಕೊಳ್ಬಹುದು. ಯಾಕೆ ಅಂತಂದರೆ ದಿನ ಇದನ್ನು ಪಾಕೆಟಲ್ಲಿ ಇಟ್ಟರೆ ನಿಮಗೆ ಯಾವಾಗಲೇ ಕಷ್ಟ ಬರಲಿ, ಯಾವಾಗಲೇ ದುಃಖ ಬರಲಿ, ಇದನ್ನು ತೆಗೆದು ಈ ಹಿಂದ್ಗಡೆ ಇರತಕ್ಕಂಥ ಮಂತ್ರ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ತಾ ಇದ್ದರೆ ಎಲ್ಲ ಕಷ್ಟಗಳು ಪರಿಹಾರ ಆಗಿಬಿಡುತ್ತೆ. ಸೊ ಆದ್ದರಿಂದ ಈ ಒಂದು ಇದು ನೀವು ಜೇಬಲ್ಲೇ ಇರಲಿ, ಯಾವಾಗಲೂ ಸಹ ನೀವು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾವಾಗಲೂ ನಿಮ್ಮ ಕೈನಲ್ಲಿ ಇರಲಿ ಇದನ್ನು. ಹಾಗೂ ನಿಮ್ಮ ಬೆರಳಿನಲ್ಲಿ, ಬಲಗೈ ತೋರು ಬೆರಳಿನಲ್ಲಿ ಈ ಕನಕವರ್ಣಿಕಾ ರತ್ನ ಇರಲಿ. ಖಂಡಿತವಾಗಿ ಎಲ್ಲ ಶುಭವಾಗುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಂಬಿಡಿ. 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆಯ ದಿವಸ ಬೆಳಗ್ಗೆ 6ರಿಂದ 6:30 ಒಳಗೆ ಸಂಕಲ್ಪ ಸೇವೆ ಆರಂಭವಾಗಿಬಿಡುತ್ತೆ. ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. 10:30ಯಿಂದ ಆಚೆಗೆಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಮರುದಿನ ಬೆಳಗ್ಗೆ ಅಂದರೆ ಸೋಮವಾರ ದಿನ ಬೆಳಗ್ಗೆ ಇಲ್ಲಿಂದ ನಮ್ಮ ಒಂದು ಯಾಗಶಾಲೆಯಿಂದ ಎಲ್ಲ ಪ್ಯಾಕ್ ಆಗಿ ಸೋಮವಾರ ದಿವಸ ಇಲ್ಲಿಂದ ಎಲ್ಲ ನಿಮಗೆ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ.
ಸೊ ಅದರಿಂದ ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ. ಹಾಗೂ ಹಲವಾರು ಜನರಿಗೆ ಹೇಳಿ ಈ ವಿಚಾರವನ್ನು ಮುಟ್ಟಿಸಿ ಪ್ರತಿಯೊಬ್ಬರಿಗೂ ಸಹ. ಗುರು ಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಲಕ್ಷ್ಮೀ ಹಯಗ್ರೀವ ಹೋಮ ಅಂದ್ರೆ ಅದ್ಭುತವಾದಂತಹ ಯೋಗ ಫಲ ಅದು. ಸಂತಾನ ಗೋಪಾಲ ಕೃಷ್ಣ ಹೋಮ ಇತ್ಯಾದಿಗಳೆಲ್ಲ. ಹಾಗೂ ವಿಶೇಷ ಕನಕವರ್ಣಿಕಾ ರತ್ನ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬೇಕು. ಗುರುಪೂರ್ಣಿಮೆಯ ದಿವಸ ಇಷ್ಟೆಲ್ಲ ಹೋಮಗಳಲ್ಲಿ ಅಭಿಮಂತ್ರಣೆ ಆಗತಕ್ಕಂಥ ಗುರುವಿನ ಉಪರತ್ನ ಇದು. ಸೊ ಅದರಿಂದ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.